ಮೊದಲು ನಾನು ರಾಸಾಯನಿಕಗಳನ್ನು ಬಳಸಿದಾಗ ತಿಂಗಳಿಗೆ 3,000 ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚವಾಯಿತು. ಆದರೆ ಈಗ ಅದು ನನಗೆ ತಿಂಗಳಿಗೆ ಸುಮಾರು 450 ರೂಪಾಯಿ ಮಾತ್ರ ಖರ್ಚಾಗುತ್ತದೆ. ಆದ್ದರಿಂದ ನಾನು ತಿಂಗಳಿಗೆ ಬಹಳಷ್ಟು ಹಣವನ್ನು ಉಳಿಸುತ್ತೇನೆ. ಮೊದಲು ಹೂವಿನ ತೂಕವನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿತ್ತು. ಆದರೆ ಈಗ ನೀವು ಕಾಂಡವನ್ನು ನೋಡಿದರೆ ಅದು ಉತ್ತಮ ಸ್ಥಿತಿಯಲ್ಲಿದೆ. ಅದೇ ರೀತಿ ಅದು ಹೆಚ್ಚು ತೂಕ ಹೆಚ್ಚಿಸುತ್ತಿದೆ. ಮೊದಲು ನನಗೆ ಇಷ್ಟು ತೂಕ ಬರಲಿಲ್ಲ. ನಾನು ಎಷ್ಟೇ ಹೂವುಗಳನ್ನು ಕೀಳಿದರೂ ಕಡಿಮೆಯಾಯಿತು. ಈಗ ನೀವು ಅದನ್ನು ನೋಡಿದರೆ ಅದು ಉತ್ತಮ ಇಳುವರಿ ನೀಡಿದೆ. ಅದೇ ರೀತಿ ನಾನು ಬಾಳೆ, ಜೋಳ, ಕಬ್ಬು ಮತ್ತು ಮೆಣಸಿನಕಾಯಿ ಬೆಳೆಗಳಿಗೆ ಇದನ್ನು ಬಳಸಿದ್ದೇನೆ. ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನಾನು ಇದನ್ನು ತಾಳೆ ಮರಗಳ ಮೇಲೂ ಬಳಸುತ್ತಿದ್ದೇನೆ. ಅದರ ಫಲಿತಾಂಶಗಳು ಸಹ ಉತ್ತಮ ಸ್ಥಿತಿಯಲ್ಲಿವೆ. ನೀವು ಅದನ್ನು ಖರೀದಿಸಿ ಬಳಸಿದರೆ ನೀವು ಸಹ ಇದನ್ನು ಇಷ್ಟಪಡುತ್ತೀರಿ. ನನ್ನ ಹೆಸರು ಪಳನಿ. ನಾನು ತಿರುವಣ್ಣಾಮಲೈ ಜಿಲ್ಲೆಯ ಕಿಲ್ಪೆನ್ನತ್ತೂರ್ ತಾಲ್ಲೂಕಿನ ಕೋತಂಡವರಿ ಗ್ರಾಮಕ್ಕೆ ಸೇರಿದವನು. ನಾನು ಸಾವಯವ ರೈತ. ಮೊದಲು ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ನಂತರ ಫೇಸ್ಬುಕ್ ಒಂದು ಜಾಹೀರಾತನ್ನು ನೋಡಿ ಬೇರಿನ ಬೆಳವಣಿಗೆಗೆ ಅಭಿಮಾನ್ ಅನ್ನು ಬಳಸಲು ಪ್ರಾರಂಭಿಸಿದೆ. ನಾನು ಅದನ್ನು ತಿಂಗಳಿಗೊಮ್ಮೆ ಬಳಸುತ್ತೇನೆ. ನಾನು 15 ದಿನಗಳಿಗೊಮ್ಮೆ FL77 ಔಷಧವನ್ನು ಬಳಸುತ್ತೇನೆ. ನಾನು 10 ಲೀಟರ್ ನೀರಿಗೆ 200 ಮಿಲಿ ಬಳಸುತ್ತೇನೆ. ನನ್ನ ಬಳಿ 20 ಲೀಟರ್ ಟ್ಯಾಂಕ್ ಇರುವುದರಿಂದ ನಾನು 400 ಮಿಲಿ ಬಳಸುತ್ತೇನೆ. ನೀವು ನೋಡುವಂತೆ ಸಸ್ಯಗಳು ಉತ್ತಮ ಸ್ಥಿತಿಯಲ್ಲಿವೆ. ಯಾವುದೇ ವೈರಲ್ ರೋಗವಿಲ್ಲ. ಇದು ಉತ್ತಮ ಔಷಧ. ನಾನು ಇದನ್ನು ಬಾಳೆ, ಜೋಳ, ಕಬ್ಬು ಮತ್ತು ಮೆಣಸಿನಕಾಯಿ ಬೆಳೆಗಳಿಗೂ ಬಳಸಿದ್ದೇನೆ. ಇದು ತುಂಬಾ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಸಹ ಇದನ್ನು ಖರೀದಿಸಿ ಪ್ರಯತ್ನಿಸಬೇಕು. ನಾನು ಇದನ್ನು ತಾಳೆ ಮರಗಳ ಮೇಲೂ ಬಳಸುತ್ತಿದ್ದೇನೆ. ನನಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಹಿಂದೆ ನಾನು ರಾಸಾಯನಿಕಗಳನ್ನು ಬಳಸಿದಾಗ ತಿಂಗಳಿಗೆ 3,000 ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚವಾಗುತ್ತದೆ. ಆದರೆ ಈಗ ಅದು ನನಗೆ ತಿಂಗಳಿಗೆ ಕೇವಲ 450 ರೂಪಾಯಿ ವೆಚ್ಚವಾಗುತ್ತದೆ. ಆದ್ದರಿಂದ ನಾನು ಬಹಳಷ್ಟು ಹಣವನ್ನು ಉಳಿಸುತ್ತೇನೆ. ಈ ಔಷಧಿಗಳನ್ನು ಬಳಸುವುದರಿಂದ ಬೇರೆ ಯಾವುದೇ ರೋಗಗಳು ಬಂದಿಲ್ಲ. ನಾನು ಇದನ್ನು ಬಾಳೆಹಣ್ಣಿಗೂ ನೀಡಿದ್ದೇನೆ. ಅದು ಉತ್ತಮ ಫಲಿತಾಂಶಗಳನ್ನು ನೀಡಿದೆ. EAPKS ಉತ್ಪನ್ನಗಳು ರೈತರಿಗೆ ತುಂಬಾ ಉಪಯುಕ್ತವಾದ ಔಷಧವಾಗಿದೆ. ಈ FL77 ಮೆಣಸಿನಕಾಯಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಿತು. ಟೊಮೆಟೊ ಕೂಡ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ನಾನು ಮಲ್ಲಿಗೆಗೂ ಇದನ್ನು ಬಳಸುತ್ತಿದ್ದೇನೆ. ನಾನು ಮಲ್ಲಿಗೆಯನ್ನು ನೆಟ್ಟು ಸುಮಾರು 2 ತಿಂಗಳಾಗಿದೆ. ನನ್ನ ಬಳಿ ಸುಮಾರು 670 ಗಿಡಗಳಿವೆ. ಈಗ ಅದು ವ್ಯಾಪಕವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಿದೆ. ನಾನು ಇದನ್ನು ಮೊದಲು ನೆಟ್ಟಾಗ ಅರ್ಧಕ್ಕಿಂತ ಹೆಚ್ಚು ಸಸ್ಯಗಳು ವೈರಸ್ನಿಂದ ಪ್ರಭಾವಿತವಾಗಿದ್ದವು. ಆ ವೈರಸ್ ಒಳಗೆ ಬರದಂತೆ ತಡೆಯಲು ನಾನು ರಾಸಾಯನಿಕಗಳಿಂದ ನೈಸರ್ಗಿಕ ವಿಧಾನಗಳಿಗೆ ಬದಲಾಯಿಸಿದೆ. ನೀವು ಆ ಬಾಳೆ ಮರವನ್ನು ನೋಡಿದರೆ ಅದು ಉತ್ತಮ ಟಾರ್ ಅನ್ನು ಸಹ ಪಡೆಯುತ್ತದೆ. ಈ ವಿಧಾನದಲ್ಲಿ ಬಾಳೆಹಣ್ಣಿಗೂ ಉತ್ತಮ ಫಲಿತಾಂಶ ಸಿಗುತ್ತದೆ. ಇದು ಹೂವಿನ ತೋಟಗಳಿಗೂ ಒಳ್ಳೆಯದು. ರೈತರು ಇದನ್ನು ಬಳಸಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ಸಿಗುತ್ತದೆ. ನೀವು ಇದನ್ನು 15 ದಿನಗಳ ಮಧ್ಯಂತರದಲ್ಲಿ ಒಮ್ಮೆ ಬಳಸಿದರೆ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನನ್ನ ಬಳಿ ಅರ್ಧ ಎಕರೆಯಲ್ಲಿ ಮಲ್ಲಿಗೆ ಇದೆ. ಇದಕ್ಕೆ ನನಗೆ ತಿಂಗಳಿಗೆ 450 ರೂಪಾಯಿ ಮಾತ್ರ ವೆಚ್ಚವಾಗುತ್ತದೆ. ಇದರ ಜೊತೆಗೆ ನಾನು FL77 ಅನ್ನು ಬಳಸುತ್ತೇನೆ. ಮೊದಲು ಹೂವಿನ ತೂಕ ಪಡೆಯುವುದು ತುಂಬಾ ಕಷ್ಟಕರವಾಗಿತ್ತು. ಈಗ ಕಾಂಡವು ಉತ್ತಮ ಸ್ಥಿತಿಯಲ್ಲಿದೆ. ತೂಕವು ಹೆಚ್ಚಾಗುತ್ತಿದೆ. ಮೊದಲು ನನಗೆ ಅಷ್ಟು ತೂಕ ಬರಲಿಲ್ಲ. ಈಗ ಅದು ಉತ್ತಮ ಶೇಖರಣೆಯಾಗಿದೆ. ನೀವು ಒಮ್ಮೆ ಖರೀದಿಸಿ ಪ್ರಯತ್ನಿಸಿ ನಂತರ ಹೇಳಿ. ಇದು ನಿಮಗೆ ವಿಭಿನ್ನ ಅನುಭವವಾಗುತ್ತದೆ. ಹಲವರು ಸಸ್ಯವು ತುಂಬಾ ಹಸಿರಾಗಿರಬೇಕು ಎಂದು ಭಾವಿಸುತ್ತಾರೆ. ಆದರೆ ಅದು ಅಗತ್ಯವಿಲ್ಲ. ನೀವು ಈ ಸಸ್ಯವನ್ನು ನೋಡಿದರೆ ಅದು ನೈಸರ್ಗಿಕ ಹಸಿರು ಬಣ್ಣವನ್ನು ಹೊಂದಿದೆ. ಅದು ಸರಿಯಾದ ಸ್ಥಿತಿ. ಅದು ತುಂಬಾ ಹಸಿರಾಗಿದ್ದರೆ ಅದು ಉತ್ತಮ ಫಲಿತಾಂಶಗಳನ್ನು ನೀಡುವುದಿಲ್ಲ. ಇದು ಮಲ್ಲಿಗೆಗೆ ಸರಿಯಾದ ಬಣ್ಣ. ನೀವು ಎಲ್ಲಾ ರೀತಿಯ ಬೆಳೆಗಳಲ್ಲಿ ಇದರ ಪ್ರಯೋಜನಗಳನ್ನು ನೋಡಬಹುದು.